ಏರ್ ಇಂಡಿಯಾ ವಿಮಾನ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತದೇಹಗಳ ಗುರುತು ಪತ್ತೆ ಹಚ್ಚದೆ ಈಗ ದೊಡ್ಡ ಸಾಹಸ. ಡಿಎನ್ಎ ಪರೀಕ್ಷೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಕೋಲ್ಡ್ ಸ್ಟೋರೇಜ್ಗೆ ಮೃತದೇಹಗಳನ್ನ ಶಿಫ್ಟ್ ಮಾಡುವ ಕೆಲಸ ಆಗಿದೆ. ಕೋಲ್ಡ್ ಸ್ಟೋರೇಜ್ನಿಂದಲೇ ಮೃತದೇಹವನ್ನ ಹಸ್ತಾಂತರ ಮಾಡುವ ಪ್ರಕ್ರಿಯೆ ನಡೆಯುತ್ತೆ. ಡಿಎನ್ಎ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಲಾಗುತ್ತೆ. 241 ಜನರ ಕುಟುಂಬಸ್ಥರ ಡಿಎನ್ಎ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಆ ಬಳಿಕ ಮೃತದೇಹಗಳ ಡಿಎನ್ಎ ಜೊತೆ ಮ್ಯಾಚ್ ಮಾಡ್ತಾರೆ. ಯಾವ ಮೃತದೇಹದ ಜೊತೆ ಮ್ಯಾಚ್ ಆಗುತ್ತೋ ಅದು ಅವರದ್ದೇ, ಅವರ ಕುಟುಂಬಸ್ಥರದ್ದೇ ಅಂತೇಳಿ ಗೊತ್ತಾಗುತ್ತೆ. ಆಗ ಅವರ ಮೃತದೇಹಗಳನ್ನ ಸಂಬಂಧಪಟ್ಟವರಿಗೆ ಹಸ್ತಾಂತರವನ್ನ ಮಾಡ್ತಾರೆ. ಕೋಲ್ಡ್ ಸ್ಟೋರೇಜ್ ನಲ್ಲಿ ಇರ್ತಾರೆ. ಆ ಕೋಲ್ಡ್ ಸ್ಟೋರೇಜ್ ಸಮೇತವಾಗಿ ಮೃತದೇಹಗಳನ್ನ ಕುಟುಂಬಸ್ಥರಿಗೆ ಕೊಡ್ತಾರೆ. ನೋಡಿ, ಸುಟ್ಟು ಕರಕಲಾಗಿರುತ್ತೆ ಮೃತದೇಹಗಳು. ಕಟ್ಟ ಕಡೆಯದಾಗಿ ವಿಶ್ ಮಾಡಿ ಕಳಿಸಿಕೊಟ್ಟಂತವರ ಮುಖವನ್ನ ಕೂಡ ನೋಡೋದಕ್ಕಾಗದಂತ ಸ್ಥಿತಿಯಲ್ಲಿ ಮೃತದೇಹಗಳಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರ ಮುಖವೂ ಕೂಡ ನೋಡೋದಕ್ಕಾಗ್ತಾ ಇಲ್ಲ, ಸುಟ್ಟು ಕರಕಲಾಗಿದೆ. ಅಷ್ಟು ನೋಡಿ, ನಿಮ್ಗೆ ಆ ವಿಮಾನ ದೃಶ್ಯ ನೋಡಿ. ಹೋಗಿ ನೇರವಾಗಿ ಕಟ್ಟಡಕ್ಕೆ ಅಪ್ಪಳಿಸುತ್ತೆ, ನೆಲಕ್ಕಪ್ಪಳಿಸ್ತಾ ಇದ್ದಂತೆ ಇದು ಸ್ಫೋಟಗೊಳ್ಳುತ್ತೆ. ಆ ಸ್ಫೋಟದ ತೀವ್ರತೆಗೆ ವಿಮಾನದಲ್ಲಿದ್ದಂತ ಎಲ್ಲರೂ ಕೂಡ ಸುಟ್ಟು ಕರಕಲಾಗಿದ್ರು. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ನೀವು ಎಲ್ಲಿದ್ದೀರಿ, ಅಲ್ಲಿ ಏನಾಗ್ತಾ ಇದೆ? ಜೊತೆಗೆ ಮೃತದೇಹಗಳು ಗುರುತು ಕೂಡ ಸಿಗ್ತಾ ಇಲ್ಲ, ಅದಕ್ಕೆ ಹರಸಾಹಸವನ್ನ ಪಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೀವು ಅಲ್ಲಿ ಹೋದ ಬೆಳಗ್ಗಿಂದಲೂ ಕೂಡ ನೀವು ಅಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ರಿ. ಓವರ್ ಆಲ್ ಆಗಿ ನೀವು ಅಲ್ಲಿ ಗಮನಿಸ್ತದಂತೆ ನಮಗೆ ಮಾಹಿತಿ ಕೊಡೋದಾದ್ರೆ ಅಭಿಷೇಕ್. ನಾಗೇಂದ್ರ, ಮೊದಲನೇದಾಗಿ ಈ ಸದ್ಯದ ಅಪ್ಡೇಟ್ ಅನ್ನ ಕೊಡ್ತೇನೆ. ನನ್ನ ತಂಡ ಈ ಸದ್ಯದ ಮಟ್ಟಿಗೆ ಬಿಜೆ ಆಸ್ಪತ್ರೆಯ ಮತ್ತೊಂದು ಸೆಕ್ಲೂಡೆಡ್ ಪ್ಲೇಸ್ ಬಂದಿದ್ದೇವೆ. ಯಾಕೆ ಸೆಕ್ಲೂಡೆಡ್ ಅಂದ್ರೆ, ಇಲ್ಲಿ ಈ ಒಂದು ಗೇಟಿನಿಂದ ಮುಂದಕ್ಕೆ ಹೋಗೋದಕ್ಕೆ ಇವಾಗ ಅವಕಾಶವನ್ನ ಕೊಡ್ತಾ ಇಲ್ಲ. ಕಾರಣ ಏನು? 241 ಬಾಡಿಗಳೇನಿದಾವೆ ಆ ಅಷ್ಟು ಬಾಡಿಗಳನ್ನ ಇಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಲಾಗಿರುವಂತದ್ದು. ಅಷ್ಟು ಮೃತದೇಹಗಳನ್ನ ಈಗಾಗಲೇ ಯಾವ ಕಾರಣಕ್ಕೆ ನಿನ್ನೆ ಸಾವಾಗಿದೆ, ಇವತ್ತೇ ಶಿಫ್ಟ್ ಮಾಡುವಂತ ಅನಿವಾರ್ಯತೆ ಇತ್ತ ಅನ್ನೊಂದಷ್ಟು ಡೌಟ್ಗಳು ಬರಬಹುದು. ಆದ್ರೆ ಮುಕ್ಕಾಲು ಭಾಗ 100%, 50% ಸುಟ್ಟಿರುವಂತಹ ಕರಕಲಾಗಿರುವಂತಹ ದೇಹದ ವಾಸನೆ ಈಗಾಗಲೇ ಬರೋದಕ್ಕೆ ಆರಂಭ ಆಗಿದೆ. ನಾವು ಆ ಶವಾಗಾರದ ಮುಂದೆ ನಿಂತಿದ್ವಿ. ಎಲ್ಲಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ವಿಭಾಗ ಇತ್ತು ಅಲ್ಲಿಂದ ಶಿಫ್ಟ್ ಆಗಿತ್ತು. ಅಷ್ಟು ಬಾಡಿಗಳನ್ನ ಒಂದಾದ್ಮೇಲೆ ಒಂದು ಸಾವಿನ ತೇರ್ತರ ತರ್ತಾ ಇದ್ದಾರೆ. ಅಲ್ಲಿಂದ ಅಂದ್ರೆ ಕೇವಲ ಇಲ್ಲಿಂದ ಒಂದು 50 ರಿಂದ 100 ಮೀಟರ್ ಅಂತರದಲ್ಲಿರುವಂತಹ ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟ್ ಇಂದ ಈಗ ಯಾವ ದೃಶ್ಯವನ್ನ ಅಥವಾ ಯಾವ ದೊಡ್ಡ ಕಟ್ಟಡವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಕೂಡ ಬಿಜೆ ಮೆಡಿಕಲ್ ಕಾಲೇಜ್ನ ಮತ್ತೊಂದು ಜಾಗ ಆಗಿರುವಂತದ್ದು. ಅಲ್ಲಿಗೆ ಕೋಲ್ಡ್ ಸ್ಟೋರೇಜ್ಗೆ ಅಷ್ಟು ಬಾಡಿಗಳನ್ನ ಶಿಫ್ಟ್ ಮಾಡಲಾಗುತ್ತೆ ಅನ್ನೋದು ಮೊದಲನೇ ಅಪ್ಡೇಟ್ ಆಗಿರುವಂತದ್ದು. ಅದನ್ನು ಹೊರತುಪಡಿಸಿ ಎರಡನೇ ಅಪ್ಡೇಟ್ ಖಂಡಿತ ನೀಡಬೇಕಾಗುತ್ತೆ. ಇಲ್ಲಿರುವಂತಹ ಪ್ರತಿಯೊಂದು ಚಿತ್ರಣವು ನಾಗೇಂದ್ರ ಯಾರು ಕೂಡ ಇದನ್ನ ಅರಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ಕಡೆ ಕೋವಿಡ್ ಸಂದರ್ಭದಲ್ಲಿ ನಾನು ನೀವು ಮಾತ್ರವಲ್ಲ, ಇಡೀ ದೇಶ ನೋಡಿತ್ತು ಸಾವಿನ ತೇರುಗಳು ಪಲ್ಲಕ್ಕಿಯಂತೆ. ಯಾವ ರೀತಿ ಗಣೇಶನ ಹಬ್ಬದ ಸಂದರ್ಭದಲ್ಲಿ 50-100 ಪಲ್ಲಕ್ಕಿಗಳು ಹೋಗ್ತಿತ್ತು, ಆ ತರ ಸಾವಿನ ತೇರುಗಳು ಅವಾಗ ಹೋಗ್ತಾ ಇತ್ತು. ಇವತ್ತು ಮತ್ತೊಮ್ಮೆ ಆ ದೃಶ್ಯವನ್ನ ನಾವೆಲ್ಲರೂ ನೋಡುವಂತ ಒಂದು ಘಟನೆಗೆ ಇವತ್ತು ನಾವು ಸಾಕ್ಷಿಯಾಗಿದ್ದೇವೆ. ಒಂದು ಕಡೆ ಸಾವಿನ ತೇರುಗಳು, ಆಂಬ್ಯುಲೆನ್ಸ್ಗಳು ಆಸ್ಪತ್ರೆಯಿಂದ ಹೊರಟು ಈ ಕಡೆಗೆ ಹೋಗ್ತಾ ಇದೆ. ಮತ್ತೊಂದು ಕಡೆ ಕುಟುಂಬಸ್ಥರ ರೋದನ ಮುಗಿಲು ಏರಿರುವಂತದ್ದು. ಮತ್ತೊಂದು ಕಡೆ ಆ ಮೃತದೇಹವನ್ನ ಪಡೆದು ವಾಪಸ್ ಹೋಗೋದಕ್ಕೆ ಕಾಯ್ತಿರುವಂತಹ ಪೋಷಕರು. ಮತ್ತೊಂದು ಕಡೆ ಆ ಒಂದು ಸ್ಪಾಟ್ ನಿಂದ ಯಾವೆಲ್ಲ ವ್ಯಕ್ತಿಗಳು ಅದನ್ನ ಪ್ರತ್ಯಕ್ಷವಾಗಿ ನೋಡಿದ್ರು ಇನ್ನೂ ಕೂಡ ಆಘಾತದಿಂದ ಹೊರಬಾರದೇ ಇರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿರವರು ಬರ್ತಾರೆ, ಉಳಿದ ಒಬ್ಬನೇ ಒಬ್ಬ ವ್ಯಕ್ತಿಯನ್ನ ಮಾತಾಡಿಸ್ತಾರೆ. 242 ಜನರ ಪೈಕಿ ಉಳಿದದ್ದು ಆತನೊಬ್ಬನೇ. ಆತನನ್ನ ಮಾತಾಡಿಸ್ತಾರೆ, ಸ್ಥಳವನ್ನ ಪರಿವೀಕ್ಷಣೆ ಮಾಡ್ತಾರೆ, ಪರಿಶೀಲನೆಯನ್ನ ಮಾಡ್ತಾರೆ, ಅನೇಕ ಸಭೆಗಳನ್ನ ಮಾಡ್ತಾರೆ. ಏರ್ ಇಂಡಿಯಾದ ಸಿಇಒ ಬರ್ತಾರೆ, ಬೋಯಿಂಗ್ ನ ಒಂದಿಷ್ಟು ಅಧಿಕಾರಿಗಳು ಬರ್ತಾರೆ, ಜಿಇ ನ ಒಂದಿಷ್ಟು ಅಧಿಕಾರಿಗಳು ಬರ್ತಾರೆ. ಎಲ್ಲರೂ ಬಂದಿದ್ದಾರೆ. ಸಿಐಎಸ್ಎಫ್ ಇದೆ, ಎನ್ಡಿಆರ್ಎಫ್ ಇದೆ, ಎಸ್ಡಿಆರ್ಎಫ್ ಇದೆ, ಸಿಐಎಸ್ಎಫ್ ಇರಬಹುದು, ಸಿಆರ್ಪಿಎಫ್ ಇರಬಹುದು, ಅರೆ ಸೇನಾ ಪಡೆ ಇರಬಹುದು, ಇಲ್ಲಿನ ಪೊಲೀಸ್ ಇಲಾಖೆ ಇರಬಹುದು. ಅಷ್ಟೂ ಜನರ ಸಮ್ಮುಖದಲ್ಲಿ, ಅಷ್ಟೂ ಜನರ ಸಹಭಾಗಿತ್ವದಲ್ಲಿ ಈಗ ಆಗಿರುವ ದುರ್ಘಟನೆ ಮತ್ತೆಂದೂ ಆಗಬಾರದು, ಈಗ ಮನಸ್ಸಿಗೆ ಆಗಿರುವ ನೋವು ಮತ್ತೆ ಮುಂದುವರಿಯಬಾರದು ಅನ್ನೋ ಒಂದು ಕಾರಣದಿಂದಾಗಿ ಆ ಕುಟುಂಬಗಳಿಗೆ ಈ ಒಂದು ಮೃತದೇಹವನ್ನ ಹಸ್ತಾಂತರ ಮಾಡುವ ಪ್ರಕ್ರಿಯೆಯನ್ನ
ಶುರು ಮಾಡಿರುವಂತದ್ದು. ಮತ್ತೊಂದು ಕಡೆ ಮೃತದೇಹ ಗುರುತೇ ಸಿಗುತ್ತಿಲ್ಲ ನಾಗೇಂದ್ರ. ಸಿಐಎಸ್ಎಫ್ ನ ಸಿಬ್ಬಂದಿಗಳು ನಿನ್ನೆ ಯಾರಿಲ್ಲಿ ನಿಯೋಜನೆ ಆಗಿದ್ರು ಆ ಮೃತದೇಹಗಳನ್ನ ಆ ಜಾಗದಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಅವ್ರು ಹೇಳುವಂತದ್ದು ಆ ಬಾಡಿಯನ್ನ ಮುಟ್ಟಿದ್ರೆ ಪುಡಿ ಪುಡಿ ಆಗ್ತಿದೆ, ಮರಳು ತರ ಆಗ್ತಿದೆ ಅಂತ. ಪೇಪರ್ ಅನ್ನ ನಾವು ಸುಟ್ಟಾಗ ಯಾವ ರೀತಿ ಬೂದಿ ಆಗುತ್ತೆ ಆ ರೀತಿ ಆಗಿದೆ, ಅದನ್ನು ಎತ್ತೋದಕ್ಕೂ ಕೂಡ ಕಷ್ಟ ಆಗ್ತಿತ್ತು. ಅಂತಹ ಬಾಡಿಗಳನ್ನ ಈಗ ಹಸ್ತಾಂತರ ಮಾಡುವಂತ ದೊಡ್ಡ ಪ್ರಕ್ರಿಯೆ. ಆ ಬಾಡಿಗಳು ಪುರುಷರದ್ದ, ಮಹಿಳೆಯರದ್ದ, ಮಕ್ಕಳದ ಗುರುತು ಹಿಡಿಯೋದಕ್ಕೆ ಆಗದಷ್ಟು ರೀತಿಯಲ್ಲಿ ಆ ಬಾಡಿಗಳು ಸುಟ್ಟು ಹೋಗಿರೋದ್ರಿಂದ ಅವುಗಳ ಡಿಎನ್ಎ ಪರೀಕ್ಷೆ ಮಾಡಬೇಕು. ಸಿಕ್ಕ ಬಾಡಿಗಳ ಡಿಎನ್ಎ ಪರೀಕ್ಷೆಯನ್ನ ಈಗಾಗಲೇ ಮಾಡಿ ಮುಗಿಸಿರುವಂತದ್ದು. ಅದಾದ ನಂತರ ಅವರ ಕುಟುಂಬಸ್ಥರಿಗೆ ಒಂದು ಆಹ್ವಾನವನ್ನ ಕೊಡಲಾಗಿತ್ತು. ನಿಮಗೆ ಒಂದು ಲಿಸ್ಟ್ ತಲುಪಿದೆ ಸರ್ಕಾರದಿಂದ, ಏರ್ ಇಂಡಿಯಾದಿಂದ ಈಗಾಗಲೇ ಬಹಿರಂಗಗೊಂಡಿದೆ. ಈ ಲಿಸ್ಟ್ ನಲ್ಲಿ ನಿಮ್ಮವರಿದ್ರೆ ದಯವಿಟ್ಟು ಬಂದು ನಿಮ್ಮ ಕುಟುಂಬಸ್ಥರ ಡಿಎನ್ಎ ಕೊಡಿ. ಅವರ ಡಿಎನ್ಎ ಪತ್ತೆ ಆಗಲಿಲ್ಲವಾದ್ರೆ ನಿಮ್ಮ ಡಿಎನ್ಎ ಇಂದಾದ್ರೂ ಅವ್ರನ್ನ ಕಂಡುಹಿಡಿತೀವಿ ಅಂತ ಈಗಾಗಲೇ ಬಿಜೆ ಮೆಡಿಕಲ್ ಆಸ್ಪತ್ರೆಯ ಅಥವಾ ಹಾಸ್ಟೆಲ್ನ ಆವರಣದಲ್ಲಿ ಡಿಎನ್ಎ ಪರಿಶೀಲನೆಗಾಗಿಯೇ ಒಂದು ರೂಮ್ ಅನ್ನ ನಿಯೋಜನೆ ಮಾಡಲಾಗಿರುವಂತದ್ದು. ನಾವು ಬೆಳಿಗ್ಗೆಯಿಂದ ಇದನ್ನ ವರದಿ ಮಾಡ್ತಾ ಇದ್ದೇವೆ, ಅನೇಕ ಜನರನ್ನ ಮಾತಾಡಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಆದ್ರೆ ಒಂದಿಷ್ಟು ಜನ ಖಂಡಿತವಾಗಿಯೂ ಮಾತನಾಡುವಂತ ಪರಿಸ್ಥಿತಿ ಇಲ್ಲ. ಯಾಕೆಂದ್ರೆ ಆ ಆಘಾತವನ್ನೇ ಇನ್ನ ಅವರು ಜೀರ್ಣಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಯಾವ ರೀತಿ ಮಾತಾಡಬೇಕು ಅನ್ನೋದು ಮುಂದಿನ ಆಲೋಚನೆ. ಆದ್ರೆ ಆ ಒಂದು ಸತ್ಯವನ್ನ ಅರಗಿಸಿಕೊಳ್ಳುವಂತ ಪ್ರಯತ್ನ ಕೂಡ ಅವರ ತಲೆ ಮಾಡೋದಕ್ಕೆ ಆಗ್ತಿಲ್ಲ. ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿರುವಂತ ದುಃಖ ಅವರ ಮಾತುಗಳನ್ನ ತೆಗೆದುಕೊಂಡಿದೆ. ಮಾತುಗಳೇ ಅವರ ಬಾಯಿಂದ ಹೊರಬರ್ತಾ ಇಲ್ಲ. ಇನ್ನೊಂದ್ ಕಡೆಗೆ ಇಂತಹ ಪ್ರತ್ಯಕ್ಷದರ್ಶಿಗಳಿರ್ಬೋದು, ಕುಟುಂಬಸ್ಥರಿರ್ಬೋದು, ಇವರು ಡಿಎನ್ಎ ಸ್ಯಾಂಪಲ್ ಅನ್ನ ಕೊಡೋದಕ್ಕೆ ಬಂದಾಗ ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ. ಈ ಒಂದು ಶಾಕ್ ನಿಂದ ವಾಪಸ್ ಹೋಗೋದಕ್ಕೆ ಆಗೋದಿಲ್ಲ. ಅವರಿಗೆ ಪ್ರತ್ಯೇಕವಾದ ವಾಸದ ವ್ಯವಸ್ಥೆಯನ್ನ ಇಲ್ಲಿನ ಸರ್ಕಾರ ಮಾಡಿರುವಂತದ್ದು. ರೋಡ್ ಅಂಡ್ ಬಿಲ್ಡಿಂಗ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆ ಒಂದು ವ್ಯವಸ್ಥೆಯನ್ನ ಸದ್ಯದ ಮಟ್ಟಿಗೆ ಮಾಡಲಾಗಿದೆ. ಇನ್ನೊಂದು ಅಪ್ಡೇಟು, ಆಸ್ಪತ್ರೆ ಇರ್ಬೋದು, ಒಂದು ದುರಂತ ವಿಮಾನ ಪತನಾದಂತಹ ಜಾಗ ಇರ್ಬೋದು, ಪ್ರತಿಯೊಂದು ಜಾಗದಲ್ಲೂ ಜನರು ಎಲ್ಲಿ ಸೇರ್ತಾರೆ, ಕುಟುಂಬಸ್ಥರು ಎಲ್ಲಿ ಸೇರ್ತಾರೆ, ಎಲ್ಲರಿಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನ, ಊಟದ ವ್ಯವಸ್ಥೆಯನ್ನ ಇಲ್ಲಿರುವಂತಹ ಸ್ಥಳೀಯರು ಮಾಡ್ತಿದ್ರೆ, ಮತ್ತೊಂದು ಕಡೆ ಹ್ಯುಮ್ಯಾನಿಟಿ ಆಂಗಲ್ ನಿಂದ ಇಲ್ಲಿರುವಂತಹ ಒಂದಿಷ್ಟು ಜನ ಈ ಟ್ರಾಫಿಕ್ ಸರಾಗವಾಗಿ ಹರ್ಕೊಂಡು ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅನೇಕ ಸವಲತ್ತುಗಳನ್ನು ಈಗ ಮಾಡಿಕೊಡ್ತಿರುವಂತದ್ದು. ಈ ಬಾಡಿಗಳು ಯಾವಾಗ ಹಸ್ತಾಂತರ ಆಗುತ್ತೆ? ಬರೀ ಭಾರತದವರಿದ್ರೆ, ಎಲ್ಲ ಇದೇ ರಾಜ್ಯದವರಿದ್ದಿದ್ರೆ ಬೇಗ ಹಸ್ತಾಂತರ ಆಗ್ತಿತ್ತು. ಆದ್ರೆ ವಿದೇಶಿ ಪ್ರಯಾಣಿಕರು ಕೂಡ ಇದ್ರು. ಅವರು ಅಲ್ಲಿಂದ ಇಲ್ಲಿಗೆ ಬರೋದು ಸಮಯ ಆಗಬಹುದು. ಈಗಾಗಲೇ ಸಾಮಾನ್ಯವಾಗಿ ಸಾವನ್ನ ಅಪ್ಪಿದ್ರೆ 2 ದಿನದಿಂದ 3 ದಿನದ ಒಳಗಡೆ ಮೃತದೇಹದ ವಾಸನೆ ಬರಲು ಆರಂಭ ಆಗುತ್ತೆ. ಆದ್ರೆ ಇದು 99% ಸುಟ್ಟ ದೇಹ ಆಗಿರೋದ್ರಿಂದ ಈಗಾಗಲೇ ವಾಸನೆ ಬಂದಿರೋದ್ರಿಂದ ಅದನ್ನ ಈಗ ಕೋಲ್ಡ್ ಸ್ಟೋರೇಜ್ಗೆ ಹಾಕಲಾಗಿರುವಂತದ್ದು, ಶಿಫ್ಟ್ ಮಾಡಲಾಗ್ತಿದೆ. ಮತ್ತೊಂದು ಕಡೆಗೆ ನನ್ನ ಕ್ಯಾಮರಾ ಪರ್ಸನ್ ಅನ್ನ ಕೇಳ್ತೇನೆ, ಇಲ್ಲಿ ಎಷ್ಟರ ಮಟ್ಟಿಗೆ ಆಂಬ್ಯುಲೆನ್ಸ್ ಗಳನ್ನ ನಿಲ್ಲಿಸಿದ್ದಾರೆ ಅನ್ನೋ ಒಂದು ದೃಶ್ಯವನ್ನ ನಿಮಗೆ ತೋರಿಸುವಂತ ಸಣ್ಣ ಪ್ರಯತ್ನವನ್ನ ಮಾಡ್ತೇವೆ. ಸುಮಾರು ಒಂದು 2 ಎಕರೆ ಜಾಗದಲ್ಲಿ ನಾವಿರುವಂತದ್ದು. ಈ 2 ಎಕರೆ ಜಾಗದಲ್ಲಿ ಕನಿಷ್ಠ ಅಂದ್ರೂ 100ರಿಂದ 200 ಆಂಬ್ಯುಲೆನ್ಸ್ಗಳು ಕಂಡಲ್ಲಿ ಆಂಬ್ಯುಲೆನ್ಸ್ ಗಳನ್ನ ನಿಲ್ಲಿಸಲಾಗಿದೆ. ಅಷ್ಟೂ ಆಂಬ್ಯುಲೆನ್ಸ್ಗಳು ಇವತ್ತು ಜೀವ ಉಳಿಸೋದಕ್ಕೆ ಬಂದಿದ್ದಾಗಿದ್ರೆ ಖುಷಿ ಆಗ್ತಿತ್ತು ನಾಗೇಂದ್ರ. ಆದ್ರೆ ಇವುಗಳು ಮೃತದೇಹವನ್ನ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ, ಮೃತ ದೇಹದಲ್ಲಿ ಇರಬೇಕಾದಂತ ಪಾರ್ಟ್ಗಳು ಛಿದ್ರಗೊಂಡಿದೆ, ಅವುಗಳನ್ನ ಶಿಫ್ಟ್ ಮಾಡೋದಕ್ಕೆ ಈ ಸದ್ಯದ ಮಟ್ಟಿಗೆ ಯೂಸ್ ಮಾಡ್ಕೊಳ್ತಿದ್ದಾರೆ. ಇಲ್ಲಿರುವಂತಹ ಆಂಬ್ಯುಲೆನ್ಸ್ಗಳು ಆಸ್ಪತ್ರೆಯ ಪೋಸ್ಟ್ ಮಾರ್ಟಮ್ ವಿಭಾಗಕ್ಕೆ ಹೋಗುತ್ತೆ, ಅಲ್ಲಿಂದ ಮೃತದೇಹಗಳನ್ನ ತುಂಬಿಸಿಕೊಳ್ಳುತ್ತೆ, ಅಲ್ಲಿಂದ ವಾಪಸ್ಸು ನನಗಾಗಲೇ ಹೇಳಿದಂತೆ ಮತ್ತೊಂದು ಕೋಲ್ಡ್ ಸ್ಟೋರೇಜ್ ಅಂತ ಏನ್ ಹೇಳ್ತೀವಿ ಅಲ್ಲಿಗೆ ತಲುಪಿಸಲಾಗುತ್ತೆ.